ವಯ್ಯಾರಿ ಮಯ್ಯ ಕುಂಕಿಸುತ್ತ ಬಂದಳ ಚಿತ್ತ ಚಿಕ್ಕೆಯಂತೆ ಬಂದಳ ಚಿತ್ತ ವಯ್ಯಾರಿ ಮಯ್ಯ ಕುಂಕಿಸುತ್ತ ಬಂದಳ ಚಿತ್ತ ಚಿಕ್ಕೆಯಂತೆ ಬಂದಳ ಚಿತ್ತ ವಯ್ಯಾರಿ ಮಯ್ಯ ಕುಂಕಿಸುತ್ತ ಬಂದಳ ಚಿತ್ತ ವಯ್ಯಾರಿ ಮಯ್ಯ ಕುಂಕಿಸುತ್ತ ಬಂದಳ ಚಿತ್ತ ಹೂಡಿ ಜೇನನಿಯಳು ಹಾಡಿ ಆನೆ ನಡಿಗೆಯ ಹೂಡಿ ಜೇನನಿಯಳು ಹಾಡಿ ಬಾಲವಿಲ್ಲನು ನೋಡಿ ಕೂಲವಿಲ್ಲದ ಕಾಣಿಸಿದನ್ನ ಮೊಟ್ಟದ ಬಾಣ ಹೊಡೆದ ಮೈಯಾರಿ ಜಿಂಕೆಯಂತೆ ಬಂದ ಚಿತ್ತ ಪ್ರಿಯತಮ ಯಜಮಾನ್ರೆ ನಾನಿನ್ನು ಪ್ರಿಯತಮ ಯಜಮಾನ್ರೆ. ಅಯ್ಯೋ ನಮ್ಮನೆಗೆ ಯಾರು ಬಂದು ನಾನು ಹಾಗೆ ಕರೆಯುವುದು. ನೀ ಯಾರು? ನಾನು ಚಿತ್ರ. ನನಗೆ ಚಿತ್ರ ಇಲ್ಲ, ಮನೇಲೊಬ್ಳು ಸುಷ್ಮಾ ಇದ್ದಾಳೆ. ಅಯ್ಯೋ ನಿಮ್ಗೆ ನನ್ನ ಪರಿಚಯ ಆಗದೇ ಇರಬಹುದು, ನನ್ನ ಅಮ್ಮನ ಪರಿಚಯ ಇರ್ಬೇಕಲ್ಲ. ನಿನ್ ಪರಿಚಯ ಆಗದೆ ನಿನ್ನ ಅಮ್ಮ ಯಾರು ಅಂತ ನೋಡುದು? ಜಗದ್ವಿಖ್ಯಾತ ಗಣಿಕಾಂಗನೆ ರತ್ನಮಾಲ ಅಂತ ಕೇಳಿಲ್ವಾ? ಏನೆಷ್ಟು ಸಂಸಾರ ಮಾಡುದು ನೀವು? ಸುಣ್ಣ ಮಾಡ್ತೀವಿ ಸ್ವರ ಅಷ್ಟೇ. ಅದೆಲ್ಲ ಸ್ವಾಮಿ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ನಮ್ಮಲ್ಲೆಲ್ಲ ಅನ್ನದಾನ, ಗೋದಾನ, ಕನಕದಾನ, ವಸ್ತ್ರದಾನ ಇವೆಲ್ಲ. ಅದೆಲ್ಲದಕ್ಕಿಂತ ದೊಡ್ಡದಾದ ಒಂದು ದಾನ ಉಂಟು. ಯಾವುದು? ಅದುವೇ ಮೈದಾನ. ಈ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ ಅದೇನಾ? ಹೌದು, ಇದು ಮಕ್ಕಳು ಆಡುದಲ್ಲ. ಗೊತ್ತಾಯ್ತು, ನೀನು ಮುಳುಗು ಬೇಡ. ಅದೆಲ್ಲ ಸ್ವಾಮಿ, ಮೊನ್ನೆಷ್ಟು ಗೆಜ್ಜೆ ಪೂಜೆ ಆಗಿದ್ದು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾಟ್ಯ ವೈಭವ ನಿನ್ನದೆಯಾ? ಎಂತ ಜನ ಸಾಗರ ಬರುತ್ತೆ ಆ ದಿನ. ನನಗೆ ಆ ದಿನ 3 ಕಡೆ ಕಾರ್ಯಕ್ರಮ ಪುರ್ಸೋದೇ ಇಲ್ಲ. ನಿಮ್ಗೆ ಬಿಡುವಿಲ್ಲ ಅಂತ ನನಗೆ ಮದುವೆ ಗೊತ್ತಿದ್ದಿದ್ರೆ ನಿಮ್ಗೆ ಬಿಡುವಿದ್ದ ದಿವಸ ನಾನು ನಾಟ್ಯ ಮಾಡ್ತಿದ್ದೆ. ಅಂತದ್ದು ಆಗೋಯ್ತಲ್ಲ ಈಗ. ಬಾಳ್ಗಂಗಲ್ಲಿ ಪುರ್ಸೋತ್ ಮಾಡ್ಕೊಳ್ತೆ, ಬಂದು ಮಾಡಿ ಹೋಗು ನಾಟ್ಯ. ಅದೆಲ್ಲ ಸ್ವಾಮಿ, ಮೊನ್ನೆಷ್ಟು ಗೆಜ್ಜೆ ಪೂಜೆ ಆಗಿದ್ದ ಪ್ರಚಾರ ಅರಮನೆಗೆಲ್ಲ ಹೋಗಿದೆಯಂತೆ. ಅದು ಹಾಗೆಲ್ಲ, ಹೊಸ ಹುಡುಗಿ ಬಹು ಬೇಗ ಪ್ರಚಾರಕ್ಕೆ ಬರ್ತಾಳೆ. ಇವ್ರು ನನ್ನ ನೋಟಕ್ಕೆ ಈಗ ಬರ್ತಾರಂತೆ. ಬೇಡಿಕೆ ಬಂತು. ಯೋಗ ಮಾರಿ ಯಜಮಾನ ಯಜಮಾನ್ರ ಅಂತ ಹೇಳಿದ್ರೆ ಏನು ಪ್ರಯತ್ನ ಇಲ್ಲ. ಯಜಮಾನ್ರ ಅಂತ ಹೇಳ್ತೀಯಾ, ಅವ್ರಿಗೆ ಯಜಮಾನ್ರ ಅಂತ ಹೇಳು. ಅವ್ರಿಗೆ ಯಾಕೆ? ಬಾಳಗಂತಲ್ಲಿ 7 ತಿಂಗಳು ಒಳ್ಳೆ ಯಜಮಾನಿಕೆ ಮಾಡ್ತಾರೆ. ಹೌದಾ? ಈ ವರ್ಷ 3 ತಿಂಗಳು. ಅವ್ರು ಯಾರು? ಚಿಕ್ಕ ಯಜಮಾನ್ರು. ಚಿಕ್ಕ ಯಜಮಾನ್ರು. ನನಗೆ ಸಂತೋಷ ಆಗಿದ್ದು ನಮ್ಮನೆಗೆ ಯಾರು ಬಂದ್ರು ಒಂದು ರಾತ್ರಿ ಮಟ್ಟಿಗೆ ಬರುದು. ಆದ್ರೆ ನೀವು ಹಾಗಲ್ಲ, ನೀವು 1 ವಾರ ಇಲ್ಲೇ ಇರ್ತೀರಿ. ನೀವು ಒಳಗೆ ಬರುವಾಗಲೇ ಒಳಗೆ ಬರ್ಲಿಕ್ಕೆ 2 ದಿವಸ ಬೇಕು ನಿಮ್ಗೆ. ಹಾಗೇನಿಲ್ಲ, ಬಂದಾಯ್ತಲ್ಲ ವಿಷಯ. ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ಧನ್ಯಳಾದೆ ಮಾನ್ಯಳಾದೆ ನಿಮ್ಮ ಕಾಣುತ್ತಾರೆ. ನಾ ಧನ್ಯಳಾದೆನು ತೃಪ್ತಳಾದೆನು.
ಸ್ವರ ಮರ. ಸನ್ನುತ್ತ ಕೆಟ್ಟ ನೋಟ ಎಷ್ಟು ಚಂದ ಮಾದ ಸನ್ನುತ್ತ ಮಾದ ಸನ್ನುತ್ತ ಬಣ್ಣ ಬಣ್ಣ ಚಿತ್ರ ಬರೆಯುವ ಜಗವ ಮರೆಯುತ್ತ ಬಣ್ಣ 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 ಚಿತ್ರ ಬರೆಯುವ ಜಗವ ಮರೆಯುತ್ತ ನಾವು ಜಗವ ಮರೆಯುವ ಧನ್ಯಳೋದೆ ಮಾನ್ಯಳೋದೆ ನಿನ್ನ ಕಾಣುತ್ತ ಗಣ್ಯ ಮರುಗ ನಿನ್ನ ಸಂಗ ಪೂರ್ವಪುತ್ರ ಧನ್ಯಳಾದೆನು ನಾ ತೃಪ್ತಳಾದೆನು ಈ ಕ್ಷೇತ್ರದಲ್ಲಿ ಹೀಗೆ ಕೆಲಸ ಮಾಡ್ತಂತ ಆದ್ರೆ ನಿನಗೆ ಮುಂದೆ ಒಳ್ಳೆ ಭವಿಷ್ಯ ಉಂಟು. ಪ್ರಯತ್ನ ಯಾವಾಗಲೂ ನನಗೂ ಭಾರಿ ಸಂತೋಷ ಆಯ್ತಾರೆ. ಹುಡುಗನೂ ಭವಿಷ್ಯ ಐತಲ್ಲ, ನೀ ಕೊನೆ ಬಂದ ಕೋಳಿ ಪರಿ ನೀವು ಕುಳಿತ ಮಾಡಿದ ಏನು ಬಿಡುವುದಿಲ್ಲ ಯಪ್ಪ ಅಂತ ಮಾಡಿದ ನಿಮ್ದು ಕೋಳಿ ಇಡೋಳೆ ಭವಿಷ್ಯ ಉಂಟು. ಕೆಲವು ಕಳ್ಕೊಂಡಿರಲ್ಲ ಈಗ ಮಳಿ ಸಾಕದಷ್ಟೇ. ಸಂತೋಷ ಆಗಿದೆ.
ನಿಮ್ಮಂತಹ ಮಹಾರಾಜರನ್ನ ಹೌದು ಮಹಾರಾಜರನ್ನ ಮೊದಲೇ ಎಲ್ಲ ಉಬ್ಬಿ ಹೊಡೆದಂತ ನಿಮ್ಮನ್ನು ನೋಡುವಂತಹ ಆಸೆಯಿಂದಾಗಿ ಅರಮನೆಗೆ ಬಂದರೆ ಎಲ್ಲ ದಿವಸ ನಿಮ್ಮ ದರ್ಶನ ಇಲ್ಲ ಅಂತ ಇಲ್ಲ ನಮ್ದು ಶುಕ್ರವಾರ ಮಂಗಳವಾರ ಶಕ್ತಿ ಗೊತ್ತಾಯ್ತು ಬಂದ ಕೂಡಲೇ ದರ್ಶನ ಪಾತ್ರೆ ಮಾಡಿದ್ರೆ ಇದ್ಯಾವ್ದು ಹಾಗಲ್ಲ ಮತ್ತೆ ಎಲ್ಲ ದಿವಸ ನೀವು ಕಾಣ್ಲಿಕ್ಕೆ ಸಿಗುದಿಲ್ಲ ಹಾಗಾಗ್ತಿಲ್ಲ. ಹೀಗಿರುವಾಗ ಇವತ್ತು ನೀವು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದು ಅಂತ ಹೇಳಿದ್ರೆ ಹೇಗೆ ಬಡವರ ಮನೆಗೆ ಬಾಗಿಲಕ್ಕೆ ಹಾಕಿ ಬಂದಾಗಾಯ್ತು ಹೋಗ್ಕೊಂಡು ಹೋಗ್ತೀರಿ ಪ್ರಭು ನಿಮ್ಮ ಕೋಮಲವಾದಂತಹ ಚರಣಗಳಿಗೆ ಸಾವಿರ ಸಾವಿರ ಪ್ರಣಾಮಗಳು ವರ್ಷ ತಗೊಳ್ಬೇಡಿ ಬನ್ನಿ ಒಳಗೆ ಕೂತ್ಕೊಳ್ಳಿ. ಹಾಗಲ್ಲ ಹಾರಾಗಲು ಅಂತ ಹೇಳಿಲ್ಲ ಹಾರಾಗಲಿಕ್ಕೆ ಏನು ಕೆಲಸ ರಾಜ್ಯವನ್ನು ನಡೆಸುವುದು ಅನ್ಯಾಯ ಆದವರಿಗೆ ನ್ಯಾಯವನ್ನು ಒದಗಿಸುವುದು ಅದು ಆ ಮಹಾರಾಜ ಈ ಮಹಾರಾಜರಿಗೆ ನಿಮಗೆ ಒರೆಸುವುದು ಗುಡಿಸುವುದು ಹೇಳ ಮಾಡುದು ಸ್ವಲ್ಪ ಸುಮ್ಮನೆ ಇರ್ತೀರಾ ಮಹಾರಾಜರಾದ್ರು ಹಾಗೆಲ್ಲ ಮಾಡ್ತಾರಾ ನಾನು ಅರಮನೆಯಲ್ಲೇ ಬಂದದ್ದು ಹೌದು ಮಹಾರಾಜ ತಮ್ಮನನ್ನು ಬಯಸಿದ್ದು ಹೌದು ವೈದ್ಯ ಶಿಖಾಮಣಿ ವೈದ್ಯ ಶಿಖಾಮಣಿ ಶಿಖಾಮಣಿ ಎಲ್ಲ ಶಿಖಾಮಣಿ ಅಲ್ಲ ವೈದ್ಯ ಶಿಖಾಮಣಿ ಮಣಿ ಮಣಿ ಇರ್ಲಿ ಯಾವಾಗಬೇಕಲ್ಲ ಅದು ಹೇಗೆ ವಾರವ ತಿಂಗಳ ಹೇಗಂತೆಲ್ಲ ನಿಮ್ಗೆ ಹೇಗ್ ಬೇಕು 3 ತಿಂಗಳಿಗೆ ಬೇಕಾ ತಿಂಗಳಿಗೆ ಬೇಕಾ ಒಂದು ರಾತ್ರಿಯ ಮಟ್ಟಿಗೆ ಮಾತ್ರ ಒಂದು ರಾತ್ರಿ ಬೆಳಗಿನ ಜಾವದಲ್ಲಿ ಯಾವ ಕಾರಣಕ್ಕೂ ಬೇಡ ಹೌದಾ ನಾನು ಇಲ್ಲಿಂದ ಬಂದು ಮಧ್ಯದಲ್ಲಿ ಮಧ್ಯ ಮದ್ದೆಗಿದ್ದೆಲ್ಲ ಬೇಡ ಒಂದು ಸೇರ್ತೀಯ ಒಂದು 3,000 ಕೊಡಿ 3,000 3,000 ಹೌದು ಹಾಗಲೇ ಹೇಳಿಲ್ಲ 3,000 3,000ದಲ್ಲಿ ಒಂದಾದ ಕಡಿಮೆ ಬರೋದಿಲ್ಲ 3,000 ಹಾ 5,000 5,000 ಓ ಅಣ್ಣಗಾನ ಪ್ರಭುವೇ ಓ ದಾನ ಚಿಂತಾಮಣಿಯೇ ಓ ಕಲಿಯುಗದ ಕರ್ಣನೇ ಓ ಬಡವರ ಬಂಧುವೇ ನೀವು ನಿಮ್ಮ ಪೂರ್ವದಲ್ಲಿ ಬಹಳ ಕಷ್ಟಪಡಿ ಏನಿರುತ್ತದೆ ಕಾರಣಕ್ಕೆ ಸರಿಯಾಗಿ ಮನವಿಲ್ಲ ಆಗ್ತಾ ಇರುವುದು ಹೌದು ಹಾಗೆ ಗೊತ್ತಲ್ಲ ಇವತ್ತು ಭಕ್ತರದ್ದು ಮಳೆ ಬಂದಿದ್ದು ಏನೇ ಆಗಲಿ ನಮ್ಮನೆಗೆ ಬಂದವರಲ್ಲಿ ನಾವು 3,000 ಅಂತ ಹೇಳಿದ್ರೆ 1.5 ಕೊಡುವವರು ಹೆಚ್ಚು ಚರ್ಚೆ ಮಾಡ್ತಾರೆ ಆದ್ರೆ ನೀವು ಹಾಗಲ್ಲ ಮೂರಕ್ಕೆ ಸೇರಿಸಿ 5,000 ಸಾಕು ಸಾಕು ಅದರಲ್ಲಿ 3,000 ನಿಂಗೆ 7,000 ಸುತ್ತ ಹೋಗ್ಲಿಕ್ಕೆ ನಿನ್ ಕೈ ತಪ್ಪಿದ್ದು ಹೋಗ್ಲಿಕ್ಕೆ ಅಲ್ಲಿ ಕಷ್ಟಪಟ್ಟು ದುಡಿಯುವುದು ನಾನು ಅದರಲ್ಲಿ ಲಾಭ ನಿನಗ ಈಗ ಯಾವ ವಿಷಯ ತಕೊಂಡಿರಿ ಮಧ್ಯವರ್ತಿಯಿಂದ ಯಾವ್ಯಾವರು ಆಗ್ತಾ ಇಲ್ಲ ಯಾಕೆ? ಉದಾಹರಣೆಗೆ ಹಾ. ರೈತ ಒಬ್ಬ ಕಷ್ಟಪಟ್ಟು ಬೆಳೆ ಮಾಡ್ತಾನೆ ಹಾ. ಅಲ್ಲಿ ಮಧ್ಯವರ್ತಿ ಇರುವುದಿಲ್ವಾ ಹಾ. ಈ ಬೆಳೆಗೆ ಮಧ್ಯವರ್ತಿನ ತಗೊಳ್ಳುವುದ ಯಜಮಾನ್ರೆ ಓ ಇದು ಬೆಳೆ ನಿಂತಿಯಾ ನಮ್ದೆಲ್ಲ ಬೆಳೆಯುವುದು ಬುದ್ಧಿ. ಮತ್ತೆ ನಿಮ್ಗೆ ಇರ್ತದೆ. ಯಾವಾಗ ಮಾತ್ರ ನಮ್ದು ಹೌದಾ ಹಾಗಾದ್ರೆ ಆಡಿದ ಮಾತಿಗೆ ಮೋಸ ಇಲ್ಲ ಹಾ. 3,000 ಸಿಗ್ತದೆ ಹಾ. ನಾನು ಹೆಚ್ಚು ಕಂಡ್ರೆ ಸಂಬಂಧ ಇಲ್ಲ ಹಾಗೆಲ್ಲ ಇನ್ನೊಂದು ಕೊಡ್ಬೇಡಿ ಅದಕ್ಕೆ ನಮ್ಗೆ ಕಷ್ಟ ಆಗುದಿಲ್ವಾ ಅದು ರಾಯ